ಪ್ರತಿ ವರ್ಷದ ಪದ್ಧತಿಯಂತೆ ಇಂದು ಕೂಡ ಕಲಬುರಗಿಯ ಮಹಾನಗರದಲ್ಲಿ ರಾಮನವಮಿ ಉತ್ಸವ ನಿಮಿತ್ತವಾಗಿ ನಡೀತಕ್ಕಂಥ ಗುರುವಾರ ದಿವಸ ದಿನಾಂಕ 26/3/2026ರಂದು ಬೆಳಿಗ್ಗೆ ಸರಿಯಾಗಿ 11 ಗಂಟೆಗೆ ರಾಮತೀರ್ಥದಿಂದ ಆರಂಭಗೊಂಡು ಮಹಾಮಂಗಳಾರತಿ ಮಹಾಪೂಜೆಯೊಂದಿಗೆ ಆರಂಭಗೊಂಡು ಇರತಕ್ಕಂಥ ಪ್ರಕಾಶ್ ಟಾಕೀಸ್ ಆಗಲಿ, ಖಾದ್ರಿ ಚೌಕ್ ಆಗಲಿ, ಸೂಪರ್ ಮಾರ್ಕೆಟ್ ಆಗಲಿ, ಈ ಒಂದು ಮಾರ್ಗದ ಮುಖಾಂತರ ಜಗತ್ತವರಿಗೆ ಬಂದು ಜಗತ್ತಿನೊಳಗೆ ಮಹಾಮಂಗಳಾರತಿ ಮಾಡಿ ಒಂದು ಗಂಗಾದೇವಿಯ ಆರತಿಯನ್ನು ಮಾಡಿ ಈ ಕಾರ್ಯಕ್ರಮ ಅನೇಕ ಇರತಕ್ಕಂಥ ಹರಗುರು ಚರಮೂರ್ತಿಗಳು, ಸಾಧು ಸಂತರು, ಶರಣರು, ಮಹಾತ್ಮರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುವುದರ ಜೊತೆಗೆ ನಮ್ಮ ಭಾರತ ದೇಶ ಆಧ್ಯಾತ್ಮಿಕ ಇರತಕ್ಕಂಥ ಸಂಸ್ಕಾರ ಸಂಸ್ಕೃತಿಯ ನಾಡು. ಇಂಥ ನಾಡಿನೊಳಗೆ ಇಡೀ ಪ್ರಪಂಚದ ದೇಶಕ್ಕೆ ಪ್ರಪಂಚಕ್ಕೆ ಇರತಕ್ಕಂಥ ಗುರು ಇದೆ. ಗುರುವಿನ ಗುರು ಆಗಬೇಕಾದರೆ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಈ ಕಾರ್ಯಕ್ರಮದಲ್ಲಿಯೂ ಕೂಡ ಜಾತಿ, ಮತ, ವರ್ಗ, ವರ್ಣ ಭೇದ ಭಾವ ಇಲ್ಲದಂತೆ ಎಲ್ಲ ಸಮಾಜದವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡೋದ್ರ ಜೊತೆಗೆ ಅನ್ನದಾನ, ಪ್ರಸಾದ ದಾನ, ಊಟದ ವ್ಯವಸ್ಥೆ, ತಂಪು ಪಾನೀಯ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲನೂ ಕೂಡ ತಮ್ಮ ತಮ್ಮ ಶಕ್ತಿಗನುಗುಣವಾಗಿ ತಮ್ಮ ಭಕ್ತಿಗನುಗುಣವಾಗಿ ಮಾಡ್ತಾ ಹೊಂಟಿದ್ದಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಒಂದು ರಾಮನವಮಿ ಅಧ್ಯಕ್ಷರಾದಂಥ ನಮ್ಮ ಪರಮ ಶಿಷ್ಯ ಅಥವಾ ಚೊಚ್ಚಲ ಮಗನಂದ್ರೂ ಅಡ್ಡಿಯಾಗಲಿಕ್ಕಿಲ್ಲ. ನಮ್ಮ ಮಹೇಶ್ ಗೊಬ್ಬರವರಾಗಲಿ, ನಮ್ಮ ಇರ್ತಕ್ಕಂಥ ವಕೀಲರು ಚಂದ್ರಕಾಂತ್ ಕಾಳಿಗೆಯವರಾಗಲಿ, ಎಲ್ಲ ಯುವಕರನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ತಮ್ಮ ಮನದಿಂದ ಲಕ್ಷಾನುಗಟ್ಟಲೆ ಕಲಬುರಗಿಯ ಭಾಗದಲ್ಲಿ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಂಥ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರ ಜೊತೆಗೆ ಇಡೀ ಭಾರತದ ದೇಶದೊಳಗೆ ಈ ರಾಮನವಮಿ ಉತ್ಸವ ಮೂರ್ತಿ ಈ ವರ್ಷ ವಿಶೇಷ. ಏನು ವಿಶೇಷ ಅಂತಂದ್ರೆ 18 ಅಡಿ ಇರ್ತಕ್ಕಂಥ ರಾಮಮೂರ್ತಿ ಇಡೀ ಭಾರತದೊಳಗೆ ಎಲ್ಲಿ ಇಲ್ಲ. ಅಂಥ ಒಂದು ಆಸಕ್ತಿಯಿಂದ ನಮ್ಮ ಮಹೇಶ್ ಗೊಬ್ಬರವರು ಆಸಕ್ತಿ ತೊಗೊಂಡು ಎಲ್ಲರ ಒಂದು ತನು ಮನ ಧನ ಎಲ್ಲವನ್ನು ಸಹಕರಿಸಬೇಕು ಅನ್ನುವಂಥ ರೀತಿಯೊಳಗೆ ಹವ್ಯಾಸದಿಂದ ಭಕ್ತಿಯಿಂದ ಇಂಥ ಒಂದು ಮೂರ್ತಿ ಮಾಡಿಸ್ತಾರೆ. ಅದಕ್ಕೆ ವಿಶೇಷವಾಗಿ ಸೂರ್ಯ ಇರ್ತಕ್ಕಂಥ ಒಂದು ಹಿಂಬದಿಯ ರಾಮನ ಒಂದು ಹಿಂಬದಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಅದನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಮನ ಯುದ್ಧ ನಡೆಯುವಾಗ ಆತನು ಯಶಸ್ವಿ ಆಗಲಾರದೆ ಸೋಲುವಿನ ಹಂಚಿನೊಳಗಿದ್ದಾಗ ಸೂರ್ಯನ ಒಂದು ಸಂಕಲ್ಪ ಮಾಡಿ ಒಂದು ಸೂರ್ಯನ ಆಶೀರ್ವಾದ ಪಡೆದಾಗ ಮಾತ್ರ ಈ ರಾವಣನಿಂದ ರಾಮ ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಋಷಿಮುನಿಗಳು ಹೇಳಿದಾಗ ಆ ಋಷಿಮುನಿಗಳ ಆಜ್ಞೆಯಂತೆ ಒಂದು ಸೂರ್ಯನ ಸಂಕಲ್ಪ ಮಾಡಿ ಆಶೀರ್ವಾದ ಪಡೆದಾಗ ನಮ್ಮ ರಾಮ ಇವತ್ತು ಯಶಸ್ವಿಯಾಗಿ ಯುದ್ಧದೊಳಗೆ ಮೇಲುಗೈಯಾಗಿದ್ದು ಒಂದು ಇತಿಹಾಸ. ಇಂಥ ಇತಿಹಾಸ ಇರತಕ್ಕಂಥ ಸೂರ್ಯಕಿರಣಗಳು ಕೂಡ ಭಾಳಷ್ಟು ಆನಂದ ಪಡ್ತಕ್ಕಂಥ ಕಿರಣ ಹಾಕಿದ್ದಾರೆ. ಇಂಥ ಒಂದು ಭವ್ಯವಾದ ಒಂದು ಮೂರ್ತಿ, ದಿವ್ಯವಾದ ಒಂದು ಉತ್ಸವ ಭಾರತ ದೇಶದ ತುಂಬೆಲ್ಲ ನಡೆಯಲಿ. ಅನೇಕ ನಮ್ಮ ಕಲಬುರಗಿಯ ಭಾಗದೊಳಗೆ ಅನೇಕ ಕಾರ್ಯಕ್ರಮದ ಜೊತೆಗೆ ಇದೊಂದು ಮೇಲುಗೈ ಕಾರ್ಯಕ್ರಮ ಕೂಡ ಇದೆ ಅಂತ ನಾವೆಲ್ಲ ಭಾಳ ಸಂತೋಷದಿಂದ ಹೇಳಬೇಕಾಗ್ತದೆ. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಅನೇಕ ವರ್ಷಗಳಿಂದ ಗೌರವಾನ್ವಿತ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರ ಜೊತೆಗೆ ನಾವು ಭಾಗಿಯಾಗ್ತಾಯಿದ್ದೆವು. ತಾವೆಲ್ಲರೂ ಬರಬೇಕಾದ್ರ ಜೊತೆಗೆ ತಾವು ಕೂಡ ಇವತ್ತು ಪತ್ರಿಕಾ ವರದಿದಾರರು ಖಾಸಗಿ ಇದ್ದವ್ರನ್ನೂ ಕೂಡ ನಿಮ್ಮದು ಜವಾಬ್ದಾರಿ ಏನಂತಂದು ನಾಡಿನ ತುಂಬೆಲ್ಲ ಇರತಕ್ಕಂಥ ಇಂಥ ಕಾರ್ಯಕ್ರಮದೊಳಗೆ ಭಾಗಿಯಾಗೋದ್ರ ಜೊತೆಗೆ ಸಹಕಾರವನ್ನು ಕೂಡ ತಾವು ಕೊಡಬೇಕು. ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯೊಳಗೂ ಕೂಡ ತಾವೆಲ್ಲ ಶಾಂತತೆಯನ್ನು ಕಾಪಾಡುವ ಸಲುವಾಗಿ ಸಹಕರಿಸಬೇಕು. ನಾವು ಕಾರ್ಯಕ್ರಮ ಮಾಡುವುದಕ್ಕಿಂತಲೂ ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೆವು. ದೇಶದ ತುಂಬೆಲ್ಲ ತಾವು ಹರಡಿಸಬೇಕು, ಮಾಧ್ಯಮ ಮುಖಾಂತರ ಎಲ್ಲರಿಗೂ ಗುರುತಿಸಬೇಕು ಅನ್ನುವ ಮಾತನ್ನು ಕೂಡ ಹೇಳಿ ನನ್ನ ಮಾತಿಗೆ ವಿರಾಮ ಕೊಟ್ಟು ಆ ಭಗವಂತನಾದನು ಅವನ ಆಶೀರ್ವಾದ ನಮ್ಮೆಲ್ಲರಿಗಿರಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಹರಿ ಓಂ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಮಹಾನಗರದಲ್ಲಿ ಮರ್ಯಾದ ಪುರುಷ ಅಯೋಧ್ಯಾಪತಿ ರಾಮನವಮಿಯನ್ನು ಆಚರಿಸ್ತಾ ಇದ್ದೇವೆ. ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಅಧ್ಯಕ್ಷರಾದಂಥ ಸಹೋದರ ಮಹೇಶ್ ಗೊಬ್ಬೂರ್ ಹಾಗೂ ಗೌರವ ಅಧ್ಯಕ್ಷರಾದಂತಹ ಪರಮ ಪೂಜ್ಯ ಸದ್ಧರ್ಮ ಶಿರೋಮಣಿ ಡಾಕ್ಟರ್ ಅಪ್ಪಾರಾವ್ ದೇವಿ ಅಪ್ಪಾಜಿಯವರ ದಿವ್ಯ ಆಶೀರ್ವಾದದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದೇವೆ. ಈ ವರ್ಷದ ವಿಶೇಷ
18 ಅಡಿ ಎತ್ತರದ ಶ್ರೀರಾಮನ ಭವ್ಯವಾದ ಮೂರ್ತಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಮೊಟ್ಟ ಮೊದಲನೆಯದಾಗಿ 18 ಅಡಿ ಎತ್ತರದ, ಅದು ಸೂರ್ಯದೇವನ ಆಶೀರ್ವಾದದೊಂದಿಗೆ ಇರುವಂತಹ ಶ್ರೀರಾಮನ ಈ ಭವ್ಯವಾದ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತಂದಿದ್ದೇವೆ. ಅದಕ್ಕಾಗಿ ಕಲಬುರಗಿ ಮಹಾನಗರ, ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಿಂದ ಬರುವಂತಹ ರಾಮ ಭಕ್ತರು ಹಾಗೂ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಕೂಡ ಈ ವರ್ಷದ ಈ ಒಂದು ರಾಮನವಮಿಯಲ್ಲಿ ಪಾಲ್ಗೊಳ್ಬೇಕು ಹಾಗೂ ಈ ಒಂದು ರಾಮನವಮಿಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿಕೊಡ್ಬೇಕಂತ ವಿನಂತಿಸಿಕೊಳ್ಳುತ್ತಾ, ಕಳೆದ 2 ವರ್ಷದಲ್ಲಿ 2024ರಲ್ಲಿ ಇಡೀ ಭಾರತದಲ್ಲಿ ಮೊಟ್ಟ ಮೊದಲನೆಯದಾಗಿ ಹೆಚ್ಚಿನ ರಾಮ ಭಕ್ತರು ಎಲ್ಲಾದರೂ ಇದ್ದಾರಪ್ಪ ಅಂತಂದ್ರೆ ಹೈದರಾಬಾದ್ನ ರಾಜಾ ಸಿಂಗ್ ಬೈಯಲ್ಲಿ ಅವರಲ್ಲಿ ಏನು ರಾಮನ ಭವ್ಯವಾದ ಮೆರವಣಿಗೆ ನಡೀತದ, ರಾಮನವಮಿ ಆಚರಣೆ ಮಾಡ್ತಾರೆ. ಅಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ರಾಮ ಭಕ್ತರು ಇರ್ತಾರಂತ ನಮ್ಮ ಇಂಟೆಲಿಜೆನ್ಸಿ ರಿಪೋರ್ಟ್ ಹಾಗೂ ತಾವು ಮಾಧ್ಯಮದವರು ಕೂಡ ಪ್ರಸ್ತಾಪಿಸಿದ್ರಿ. ಅದು 2ನೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಎಲ್ಲಿಯಾದರೂ ಇದ್ದಾರಪ್ಪ ಅಂದ್ರೆ ಅದು ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿದ್ದಾರಂತ ಹೇಳಲು 2ನೇ ಮಾತಿಲ್ಲ ಬಂಧುಗಳೇ. 2024ರಲ್ಲಿ 4ರಿಂದ 4.5 ಲಕ್ಷ ರಾಮ ಭಕ್ತರಿಂದ ಶೋಭಾಯಾತ್ರೆ ಬಹಳ ಅದ್ಧೂರಿಯಾಗಿ ಜರುಗಿತು. 2025ರಲ್ಲಿಯೂ ಕೂಡ 5.5ರಿಂದ 6 ಲಕ್ಷ ರಾಮ ಭಕ್ತರು ಒಗ್ಗಟ್ಟಾಗಿ ರಾಮ್ ತೀರ್ಥದಿಂದ ಜಗತ್ತು ವೃತ್ತದವರೆಗೆ ರಾಮರ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಕಾರ್ಯಕರ್ತ ಬಂಧುಗಳು, ರಾಮ ಭಕ್ತರು ಈ ವರ್ಷ ಪ್ರಸಕ್ತ ಸಾಲಿನಲ್ಲಿಯೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಆಗಮಿಸಿ ಈ ವರ್ಷದ ವಿಶೇಷವಾಗಿ ಮಾಡಿರುವಂಥ ಸಹೋದರ ನಮ್ಮ ಮಹೇಶ್ ಕೊಬ್ಬೂರ್ ಬಹಳ ವಿಶೇಷವಾಗಿ ರಾಮನ ಒಂದು 18 ಅಡಿ ಎತ್ತರದ ಭವ್ಯವಾದ ಮೂರ್ತಿಯನ್ನು, ಅದು ಸೂರ್ಯದೇವನ ಆಶೀರ್ವಾದದೊಂದಿಗೆ ಏನು ರಾವಣನಿಗೆ ವಧೆ ಮಾಡಿ ಏನು ವಿಜಯಶಾಲಿ ಆಗ್ತಾನ ಅಂತ ಆದಂಥ ಒಂದು ಮೂರ್ತಿಯನ್ನು ಈ ವರ್ಷ ಒಂದು ಮೆರವಣಿಗೆಯಲ್ಲಿ ತಂದಿದ್ದೇವೆ. ಎಲ್ಲರೂ ಬಂದು, ಇನ್ನೊಂದು ವಿಶೇಷ ಹೇಳ್ಬೇಕಪ್ಪ ಅಂತಂದ್ರೆ, ಕಾಶಿಯಲ್ಲಿ ನಡೆದಿರುವಂಥ ಗಂಗಾರತಿ ತನಾರ್ತಿಯು ಕೂಡ ಜಗತ್ ಸರ್ಕಲ್ದಲ್ಲಿ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆಯವರೆಗೆ 1 ಗಂಟೆಯವರೆಗೆ ಆ ಒಂದು ತನಾರ್ತಿ ಕಾರ್ಯಕ್ರಮ ಬಹಳ ಭವ್ಯವಾಗಿ ನಡೀತಾ ಇರ್ತದೆ. ಸಮಸ್ತ ಕಲಬುರಗಿಯ ಮಹಾನಗರದ ಎಲ್ಲ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಮುದ್ದು ಮಕ್ಕಳು, ಕಾರ್ಯಕರ್ತ ಬಂಧುಗಳು, ಮಠಾಧೀಶರು, ಗಣ್ಯಾಧಿಗಣ್ಯರು ಎಲ್ಲರೂ ಬಂದು ಆ ಒಂದು ತನಾರ್ತಿ ಕಾರ್ಯಕ್ರಮ ನಮ್ಮ ಕಲಬುರಗಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ, ಭಾರತಕ್ಕೆ ತೋರಿಸ್ಕೊಡ್ಬೇಕಂತ ತಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸ್ಕೊಳ್ತೀನಿ. ನಮ್ಮ ಮಹಾನಗರದ ಎಲ್ಲ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಮುದ್ದು ಮಕ್ಕಳು, ಕಾರ್ಯಕರ್ತ ಬಂಧುಗಳು ಕೂಡ ಆಗಮಿಸಿ ಈ ಒಂದು ರಾಮನ ಭವ್ಯವಾದ ಮೂರ್ತಿಯಿಂದ ಅವನ ಆಶೀರ್ವಾದ ಪಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ರಾಮ ಭಕ್ತರಿಗೆ ವಿನಂತಿಸ್ಕೊಳ್ತೀನಿ. ಮಾರ್ಗ ಮಧ್ಯವಾಗಿ ಸ್ವಯಂ ಘೋಷಿತವಾಗಿ, ಸ್ವಯಂ ಪ್ರೇರಿತವಾಗಿ ಪ್ರಸಾದ ಸೇವೆ, ತಂಪು ಪಾನೀಯ, ಮಜ್ಜಿಗೆ, ಅವರವರ ಭಕ್ತಿಯ ಪ್ರಕಾರ ಏನು ದಾನಿಗಳಿದ್ದಾರೆ ಅವರೊಂದು ಒಂದು ಸೇವೆ ಮಾಡ್ತಾ ಇದ್ದಾರೆ, ಶ್ರೀರಾಮನ ಸೇವೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ತುಂಬ ಚಿರೋಣಿ ಆಗಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅವತ್ತಿನ ದಿನ ತಾವು ಮಾಧ್ಯಮ ಮಿತ್ರರು ಒಂದು ವಿನಂತಿ ಮಾಡ್ಕೊಳ್ತೀನಿ. ಸಾಯಂಕಾಲ ಬೆಳಿಗ್ಗೆ ಪ್ರಾರಂಭ ಆದಾಗಿನಿಂದ ಹಿಡಿದು ಸಾಯಂಕಾಲದವರ ಜೊತೆಗೆ ನಮ್ಮ ಜೊತೆಗೆದ್ದು ರಾಮ ಇವ ಭವ್ಯವಾದ ಶೋಭಾಯಾತ್ರೆ ಇಡೀ ಭಾರತಕ್ಕೆ, ಇಡೀ ವಿಶ್ವಕ್ಕೆ ತೋರಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೂಡ ನಾನು ಮನವರಿಕೆ ಮಾಡಿಕೊಂಡು ವಿನಂತಿ ಮಾಡ್ಕೊಳ್ತೀನಿ. ಜೈ ಶ್ರೀರಾಮ್. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಆದಿಪುರುಷ ರಾಮನ ಉತ್ಸವ ಸಮಿತಿ ವತಿಯಿಂದ ಆಳಂದ ಚೆಕ್ ಪೋಸ್ಟ್ ಮಾರ್ಗವಾಗಿ ಜಗತ್ ವೃತ್ತದೊಳಗೆ ಮೆರವಣಿಗೆ ಹಮ್ಮಿಕೊಂಡಿರ್ತೇವೆ. ಆದ ಕಾರಣ ಜಿಲ್ಲೆ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ರಾಮ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳೋದು, ಈ ಬಾರಿ ವಿಶೇಷವಾಗಿ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 18 ಅಡಿಯ ರಾಜಾರಾಮ್ ಈ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ಮಾರ್ಗ ಮಧ್ಯವಾಗಿ ಪ್ರಸಾದ ವ್ಯವಸ್ಥೆ ಮತ್ತು ತಂಪು ಪಾನೀಯ ವ್ಯವಸ್ಥೆ ಮಾಡಿ ಅವರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ಈ ಬಾರಿ ವಿಶೇಷತೆ ಏನಂದರೆ, ಈ ರಾಜಾರಾಮ್ ಅವರಿಗೆ ಇದನ್ನು ಮೊಟ್ಟ ಮೊದಲ ಗಂಗಾರತಿ ಕಾಶಿಯಿಂದ ಗಂಗಾ ಆರತಿ ಮಾಡೋರಿಗೆ ಕರೆಸುತ್ತಿದ್ದರು. ಅದೊಂದು ವಿಶೇಷತೆ ಇದೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ.